ಸೊ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ನರೇಗಾ ಯೋಜನೆ, ಮನ್ರೇಗಾ ಅಂತ ಹೇಳ್ತೀವಿ. ಆ ಯೋಜನೆಯನ್ನು ಭಾಳ ಉತ್ತಮ ಯೋಜನೆ. ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, ಸೋನಿಯಾ ಗಾಂಧಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಭಾಳ ಸುದೀರ್ಘವಾದಂಥ ಚರ್ಚೆ ಮಾಡಿ ಅದನ್ನು ಜಾರಿಗೆ ತಂದಂಥದ್ದು. ಇದ್ರ ಜೊತೆಗೆ ತಮಗೆ ಗೊತ್ತಿದೆ, ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಹೆಚ್ಚು ಕಮ್ಮಿ ಜನ ಇರ್ತಕ್ಕಂಥ ಗ್ರಾಮದಲ್ಲಿ ಅಲ್ಲಿಗೆ ಪಾದಯಾತ್ರೆಗೆ ಭಾಗವಹಿಸಿದಂಥ ಮತ್ತು ಅದನ್ನು ನೋಡೋಕ್ಕೆ ಬಂದಂಥ ಅನೇಕರನ್ನ ಸಂದರ್ಶನ ಮಾಡಿದರು. ಅವ್ರನ್ನ ಇಂಟ್ರಾಕ್ಷನ್ ಮಾಡಿ ಏನು ಸಮಸ್ಯೆ ಇದೆ ಅನ್ನೋದನ್ನೆಲ್ಲ ಕ್ರೋಢೀಕರಣ ಮಾಡಿ ಇವತ್ತು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಭಾಳ ಒಳ್ಳೆಯ ಯೋಜನೆ. ಇದರಿಂದ ಲಕ್ಷಾಂತರ ಜನ ಬಡವರು, ಕೂಲಿ ಕಾರ್ಮಿಕರು ಬದುಕು ಕಟ್ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ರೈತರು, ಸಣ್ಣ ಪುಟ್ಟ ರೈತರು ಅವರ ಜಮೀನುಗಳಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು, ಬದು ನಿರ್ಮಾಣ ಮಾಡಿಕೊಳ್ಳುವಂಥದ್ದು, ಹಾಗೆಯೇ ಇಂಗುಗುಂಡಿ ನಿರ್ಮಾಣ ಮಾಡುವಂಥದ್ದು, ಈ ರೀತಿ ಅವ್ರ ಜಮೀನುಗಳಲ್ಲೂ ಕೂಡ ಕೆಲಸ ಮಾಡಿ ಅದರಿಂದ ಹಣ ಪಡೆದು ಬದುಕು ಕಟ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾಯಿತ್ತು. ಇವತ್ತು ಕೆಲವು ಸಣ್ಣ ಪುಟ್ಟ ರಸ್ತೆ ಕ್ಲೀನು ಗ್ರಾಮ ಪಂಚಾಯಿತಿಯ ಗ್ರಾಮೀಣ ಮನೆಗಳಿರುವಂಥ ಭಾಗದಲ್ಲಿ ಬಾಕ್ಸ್ ಚರಂಡಿ ನಿರ್ಮಾಣ ಮಾಡುವಂಥದ್ದು ಮತ್ತು ಕಚ್ಚಾ ರಸ್ತೆಗಳನ್ನ ಜಲ್ಲಿ ಬಚಾವಣೆ ಮಾಡಿ ನಿರ್ಮಾಣ ಮಾಡುವಂಥದ್ದು, ಈ ಹಲವು ಗ್ರಾಮಗಳ ಉದ್ಧಾರದ ಕೆಲಸಗಳು ಆಗ್ತಾಯಿತ್ತು. ಇವತ್ತು ಇವರು ಅದನ್ನು ಹೆಸರು ಬದಲಾವಣೆ ಮಾಡಿ VB ರಾಮ್ಜಿ ಅಂತ ಹೇಳಿ ಅದನ್ನು ಹೆಸರಿಟ್ಕೊಂಡು ಇವರು ಹೆಸರು ಬದಲಾವಣೆ ಮಾಡಿ ಅದನ್ನು ಸಂಪೂರ್ಣ ಸಾಯಿಸೋದಕ್ಕೆ ಹೊರಟಿದ್ದಾರೆ. ಅಂದರೆ ಇವರಿಗೆ ಅದ್ರ ಹಣ ಬರ್ಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಇಡೀ ಬರೀ ಕರ್ನಾಟಕ ಅಲ್ಲ, ಇಡೀ ದೇಶ ವಿದೇಶಗಳ ಒಂದು ಯೋಜನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾವೆ. ಇವರೆಲ್ಲೋ ಗ್ರಾಮ ಪಂಚಾಯತಿಯರಿಗೆ ಏನು ಅಧಿಕಾರ ಇದೆ? ಇವತ್ತು ಗ್ರಾಮಗಳಲ್ಲಿ ಸಮಸ್ಯೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿಗೆ ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಗೆದ್ದವರಿಗೆ ಹೆಚ್ಚು ಸಮಸ್ಯೆ ಅರಿವು ಇರ್ತದೆ ಹೊರತು ಒಬ್ಬ ಶಾಸಕನಾಗಿ ನನಗೆ ಗ್ರಾಮ ಪಂಚಾಯತಿ ಎಲ್ಲ 100% ಅರಿವು ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಅದರಲ್ಲಿ ದೆಹಲಿಯಲ್ಲಿ ಕೂತ್ಕೊಂಡು ಕ್ರಿಯಾಶೀಲ ಯೋಜನೆ ಮಾಡಬೇಕು, ಯಾವ ಕಾಮಗಾರಿ ತಗೋಬೇಕು, ಯಾವ ಗ್ರಾಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಡೆಲ್ಲಿ ಕೂತ್ಕೊಂಡು ನಿರ್ಧಾರ ಮಾಡೋ ಅಂಥ ಒಂದು ಯೋಜನೆ ರೂಪಿಸೋದು ಇದೊಂದು ಮುಟ್ಟಾಳದ ಕೆಲಸ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈ ಒಂದು ಯೋಜನೆಯನ್ನು ಅವರು ಹತ್ತಿಕ್ಕುವಂಥ ಮತ್ತು ಇದನ್ನು ಹಂತವಾಗಿ ಇದನ್ನು ಮುಗಿಸ್ತಕ್ಕಂಥ ಹುನ್ನಾರ ಅವ್ರದ್ದು. ಇದೇ ರೀತಿ ಅನೇಕ ಇವರ BJP ಬಂದ ಮೇಲೆ ಇವರ ಕೆಲಸ ಏನು ಅಂದರೆ ಕಾರ್ಯಕ್ರಮ ನಮ್ಮವು ಹೆಸರು ಬದಲಾವಣೆ ಮಾಡಿ ಅವ್ರದ್ದು ಅಂತ ತೋರಿಸ್ಕೋಣ ಅಂತ. ಈ ರೀತಿ ಇದು ಸರಿಯಲ್ಲ. ಏನು ಹಿಂದೆ ಇತ್ತು ಇದೇ ವ್ಯವಸ್ಥೆ ಮುಂದುವರಿಬೇಕು. ಇದ್ರ ಮುಖಾಂತರ ಲಕ್ಷಾಂತರ ಜನ ಬಡವರು, ಕೂಲಿ ಕಾರ್ಮಿಕರು, ಸಣ್ಣ ಪುಟ್ಟ ರೈತರು, ತೋಟಗಾರಿಕೆ ಮಾಡುವಂಥವರಿಗೆ ಅನುಕೂಲ ಆಗ್ತದೆ ಇದರಿಂದ.